ಮೊಹಂತಿ ಅವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬೇರೆ ಥರ ಇರ್ತಾ ಇತ್ತು. ಮೊಹಂತಿ ಅವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು, ಇವರೇ ಬಿಲೀವ್ ಇಟ್ ಆರ್ ನಾಟ್ ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು, ನಮ್ಮ ಒಕ್ಕಲಿಗರು ಮಾಡಿದ್ರು. ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಮಾತನಾಡಿದ್ರು. ಈಸ್ ಅ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್. ಯು ವಾಸ್ ಐ ಥಿಂಕ್ ಇಫ್ ಐ ನಾಟ್ ರಾಂಗ್, ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ, ಹೊರಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯೂಟೇಷನ್ ಜಾಸ್ತಿ ಇದ್ವಿ ಅಂತ ನನ್ನ ಸ್ವಾಮಿ ಸಹ ಹೇಳಿದ್ರು. ಅವ್ರು ಇದ್ದಾಗ ಈ ಟೋಲ್ಡ್ ಈಸ್ ಅ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್. ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೇನು ಕ್ರೆಡಿಬಲ್ ಜಾಸ್ತಿ ಆಯಿತು. ಎಂಟೈರ್ SIT ಟೀಮು ಯಾರೇ ಆಗಿರ್ಬೋದು, ಇನ್ಕ್ಲೂಡಿಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ನೀವು ಹಾಕಿದ್ದೀರಾ. ಇಫ್ ಐ ನಾಟ್ ರಾಂಗ್, ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ದೀರಾ. ಯಾರು ಕೂಡ ಮೊಬೈಲ್ ಬಳಕೆಯನ್ನ ಮಾಡಕ್ ಬರಂಗಿಲ್ಲ. ನೋ ಬಡಿ ಶುಡ್, ಇನ್ಕ್ಲೂಡಿಂಗ್ ಮೊಹಂತಿ ಅವರು, ವಾಕಿ ಟಾಕಿನೇ ಬಳಸಬೇಕು. ಯು ಶುಡ್ ಯೂಸ್ ವಾಕಿ ಟಾಕಿ. ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದ್ರು ಸ್ಟ್ರೀಮಿಂಗ್ಗೆ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂತ ಆಂಟೆನಲ್ಲಿ ನಿಮ್ಮ ಹತ್ರ ಇದ್ದೇ ಇದೆ. ಎಮರ್ಜೆನ್ಸಿ ಇಫ್ ಐ ನಾಟ್ ರಿಸರ್ವ್ ಹತ್ರ ಇದ್ದೇ ಇದೆ, ತಗೊಂಬಂದಲ್ಲಿ ಹಾಕೊಂಡು 100% ಪ್ರತಿಯೊಬ್ಬರು ಕೂಡ ವಾಕಿ ಟಾಕಿನೇ ಬಳಸಬೇಕು. ಯಾರು ಕೂಡ ಮೊಬೈಲ್ನ ಬಳಸಂಗಿಲ್ಲ. ಯಾಕಂದ್ರೆ ನಾವು ನೆನ್ನೆ ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ವಿ. ಮಂಜುನಾಥ ಸತತವಾಗಿ, ಇನ್ಸ್ಪೆಕ್ಟರ್ ಮಂಜುನಾಥ ಯಾರ ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ. ಆಮೇಲೆ ಇಷ್ಟಕ್ಕೂ ಬಂದಿದ್ದು ಇನ್ವೆಸ್ಟಿಗೇಷನ್ ಮಾಡಕ ಅಥವಾ ಅಲ್ಲಿ ಇನ್ಫಾರ್ಮೇಷನ್ ಮಾರಾಟ ಮಾಡ್ಕೊಳಕ ಬಂದಿರೋದು, ಅದು ಒಂದು ಪ್ರಶ್ನೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ? ಅವ್ನು ಮಂಜು, ಇನ್ಸ್ಪೆಕ್ಟರ್ ಮಂಜು ಮಾತಾಡಿದಾನೆ. ವಿ ಹ್ಯಾವ್ ಶೇರ್ಡ್ ದ ವಿಡಿಯೋ. ಐ ಥಿಂಕ್ ಸಂಬಡಿ ಆ ವಿಡಿಯೋನ ಶೇರ್ ಮಾಡಿದ್ರು, ನಾನು ಅದನ್ನ ಶೇರ್ ಮಾಡಿದ್ದೀನಿ. ಸಂಪೂರ್ಣವಾಗಿ SIT ಟೆಕ್ನಾಲಜಿಯನ್ನು ಬಳಸಬೇಕು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ವಿ ಡೋಂಟ್ ನೋ, ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತಹ ಹ್ಯೂಮನ್ ರಿಮೈನ್ಸ್, ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವು ಯಾವ್ದಾದ್ರು ಬೇರೆ ತಗೊಂಡ್ಬಂದು ಹೋಗ್ಬಿಟ್ಟು ಏನ್ ಮಾಡ್ಬೇಕು ನಾವು? ನಮಗಂತೂ ಯಾವುದೇ ಕಾರಣಕ್ಕೂ ನಮಗೆ ನಂಬಿಕೆ ಅಂತೂ ಇಲ್ಲ. ನಾವು ಮತ್ತೊಂದು ರಿಕ್ವೆಸ್ಟ್, ಐ ಆಮ್ ರೈಟಿಂಗ್ ಇಟ್ ಟು ಹೋಮ್ ಮಿನಿಸ್ಟ್ರಿ ಬರೀತಾ ಇದ್ದೀವಿ. SIT ಟೀಮ್ ಅಲ್ಲಿ ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ, ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ. ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಗಳನ್ನ SIT ಟೀಮ್ ಬಳಸಬಾರ್ದು. ವಾಕಿ ಟಾಕೀಸ್ ಅನ್ನು ಬಳಸಿ. ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್. ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದು ರೆಕಾರ್ಡ್ ಆಗುತ್ತೆ, ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವೀಕೆಂಡ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು, ನೀವೇನ್ ಮಾತಾಡಿದಿರ ಅಂತ. ಯಾವುದೇ ಕಾರಣಕ್ಕೂ SIT ಟೀಮು ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್. ಯಾರು ಕೂಡ ಬಳಸಂಗಿಲ್ಲ, ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು. ವೆನ್ ಯು ಕಮ್ ಟು ಸೈಟ್ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ. ಪ್ರತಿಯೊಬ್ಬರು ವಾಕಿ ಟಾಕಿ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್. ನಮಗೆ ಪಾರದರ್ಶಕತೆ ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ. ನೀವು ಅದನ್ನ ಮಾಡಬೇಕು. ಆಮೇಲೆ ನೀವು ಆ ಮುಸುಕುದಾರಿಯ ಮುಸ್ಕನ್ನ ತೆಗೆಸಿ. ಈಗ ಎಲ್ಲರಿಗೂ ಗೊತ್ತಾಗಿದೆ. ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಆ ಮುಖನ ತಗೊಂಡು ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನು ಕೊಡ್ತಾ ಇದೆ. ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ, ಬಟ್ ಅವನು ಆ ಮುಸ್ಕುದಾರಿ ಮುಸ್ಕನ್ ತಗೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಅನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವ್ನ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ನನ್ನ ಹತ್ರ ಒಂದು ಫೋಟೋ ಇದೆ, ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು. ಆಮೇಲೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇಂಟ್, ಈಸ್ ಆಲ್ಸೋ ಪಾರ್ಟ್ ಆಫ್ ಅಕ್ವಿಸಿಷನ್. ಈಗ ಮುಚ್ಚಾಕಿರುವಂತ ಆರೋಪ ಇದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು. ಪ್ರಾಸಿಕ್ಯೂಷನ್ ಅವ್ನಿಗೆ ಯಾವುದೇ ಶಿಕ್ಷೆ ಆಗಬಾರ್ದು, ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಬಾರ್ದು. ಆಮೇಲೆ ಅವ್ನ ತಲೆ ಕಟ್ಟಿದ್ರೆ ಆಮೇಲೆ ಎಲ್ಲ ಮಾಡಿದ್ರೆ ತಾನೇ ಅವ್ನ ತಲೆ ಕಟ್ಬಿಟ್ಟು ಅವ್ನಿಗೆ ಏನೋ ಶಿಕ್ಷೆ ಕೊಟ್ಟರೆ ಸರಿ, ಬೀದಿಗಳು ಹೋರಾಟ ಮಾಡ್ತೀವಿ ನಾವೆಲ್ಲ. ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು. ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಈಸ್ ಅ ವಿಟ್ನೆಸ್, ಈಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಅಂಡ್ ಅವನು ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇನ್ಕ್ಲೂಡಿಂಗ್ ಲೀಗಲ್ ಆಗಿ. ನಾಳೆ ದಿವಸ ಎಲ್ಲ ಮುಚ್ಚಿದೆಯಲ್ಲ, ಬಾ ನಿನ್ನೆ ಅಪರಾಧಿ ಮಾಡಿ ತಗೊಂಡು ಅವ್ನು ನೆನೆ ಎಸ್ಬಿಟ್ರೆ ನೀವು. ಎರಡನೇದಾಗಿ ವಾಕಿ ಟಾಕೀಸ್ ಅನ್ನ ಬಳಸಬೇಕು. ಯಾರು ಕೂಡ ಮೊಬೈಲ್ ಫೋನ್ಗಳನ್ನ SIT ಟೀಮ್ ಬಳಸಬಾರ್ದು. ವೆನ್ ಯು ಆರ್ ಆನ್ ದ ಸೈಟ್, ನೀವು ರೆಸ್ಟ್ ಮಾಡಕ್ಕೆ ರೂಮ್ ಹೋಗಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ, ಬಟ್ ಮೊಬೈಲ್ ಅನ್ನ ರೂಮಲ್ಲೇ ಬಿಟ್ಟು ಬರಬೇಕು. ಆಮೇಲೆ ದ ಎಂಟೈರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡಬೇಕಾಗುತ್ತೆ. ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ, ಪೀಪಲ್ ವಾಂಟೆಡ್ ಟು ಸಿ. ಆಮೇಲೆ ಪಾರದರ್ಶಕತೆ ಬೇಕು ನಮಗೆ. ಅವನ ಮುಖವನ್ನು ತೆಗೆಸಿ, ಈಸ್ ನಾಟ್ ಅ ವಿಕ್ಟಿಮ್ ಅಥವಾ ವಿಕ್ಟಿಮ್ ಅನ್ನಲ್ಲ, ಈಸ್ ಆಲ್ಸೋ ಆತನ ಮೇಲೆ ಪಾರ್ಷಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ. ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್. ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಇರ್ತಾನೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ, ಅವನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ. ಮುಖವನ್ನ ಆ ಮುಖವಾಡ ತೆಗೆಸಿ. ನಮಗೆ ವಿ ಡೋಂಟ್ ವಾಂಟ್ ದಟ್, ಏನೋ ಈ ಉಚ್ಚಾಟ ಮುಖವಾಡ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ. ನೀವೇನು ಅಲ್ಲ, ಮುಖವಾಡ ಹಾಕೊಂಡಿದೆ ನಮ್ಗೆಲ್ಲ ಮುಖ ಎಲ್ಲರ ಬಳಿ ಇದೆ. ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಲ್ಲ. 90% ಪೀಪಲ್ ನೋ ವಾಟ್ ಇಸ್ ಇಸ್ ಫೇಸ್. ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 90% ಅವನೇ ಮುಖನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ. ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್.